ನಮಸ್ಕಾರ. ಏನು ಮೊನ್ನೆ ನಡೆದಿರ್ತಕ್ಕಂಥ ಬಜೆಟಲ್ಲಿ ಒಂದು ವಿಶೇಷವಾಗಿ ವಿಭಿನ್ನವಾಗಿ ನಮ್ಮ ತೂಬ್ಗೆರೆ ಹೋಬಳಿಗೆ ಆತಂಕನೇ ಅಂತಲೇ ಹೇಳ್ಬೋದು. ಸೊ ನಾವು ನೀರನ್ನು ವಿಚಾರ ಬಂದಾಗ ನಮ್ಮ ತೂಬ್ಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಏನು ಬಾರ್ಡ್ರಲ್ಲಿರ್ತಕ್ಕಂತಹ ಜಕ್ಕಲಮಡುಗು ನೀರು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಎಲ್ಲ ಕೂಡ ನಮ್ಮ ಹೋಬಳಿ ನೀರನ್ನು ದೊಡ್ಡಬಳ್ಳಾಪುರ ನಗರಕ್ಕಾಗಿರ್ಬೋದು, ಚಿಕ್ಕಬಳ್ಳಾಪುರ ನಗರಕ್ಕಾಗಿರ್ಬೋದು, ಕುಡಿಯೋಕ್ಕೆ ಎಕ್ಸ್ಪೆಷಲಿ ಕೊಡ್ತಾ ಇರ್ತಕ್ಕಂಥ ನೀರು. ನಾವು ಯಾವುದೇ ಎಮ್.ಎಲ್.ಎಗಾಗಲಿ ಯಾವುದೇ ಮಿನಿಸ್ಟ್ರುಗಳಿಗಾಗಲಿ ನಾವು ಇದುವರೆಗೂ ನಮಗೆ ನಮ್ಮ ಹೋಬಳಿಗೆ ನೀರು ಕೊಡಿ ಸ್ವಾಮಿ ಅಂತ ಕೇಳಿರೋ ಉದಾಹರಣೆ ಕೂಡ ಇಲ್ಲ. ನಮಗೆ ನಾವು ಕೇಳಿರ್ತಕ್ಕಂಥದ್ದು ರಸ್ತೆ ಅಭಿವೃದ್ಧಿ ಮಾಡಿ, ಹಾಸ್ಪಿಟಲ್ ಮಾಡಿ, ಅದೇ ಹಲ್ಸೋದು ಒಂದು ಸ್ಟೋರೇಜ್ ಮಾಡಿ, ಅದ್ರ ಜೊತೆಯಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ಘಾಟಿನ ಬೆಳೆಸಿ ಅಂಥ ವಿಚಾರಗಳಲ್ಲಿ ನಾವು ಧ್ವನಿಗೂಡಿಸಿರೋದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ಈ ಏನು ಚಿಕ್ಕಬಳ್ಳಾಪುರ, ಕೋಲಾರ, ಹಾಗೆ ನಮ್ಮ ನೆಲಮಂಗಲ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಬಯಲುಸೀಮೆ ಎಕ್ಸ್ಪೆಷಲಿ. ಸೊ ಈ ಒಂದು ವೃಷಭಾವತಿ ನೀರನ್ನು ಆಗಿರ್ಬೋದು, ಆಮೇಲೆ ಹೆಬ್ಬಾಳದ ಕೆರೆ ನೀರಾಗಿರ್ಬೋದು, ಆಮೇಲೆ ವರ್ತೂರು ಕೆರೆ ನೀರಾಗಿರ್ಬೋದು, ಸೊ ಈ ಕೆರೆಗಳ ನೀರನ್ನು ಡಂಪ್ ಮಾಡೋ ಅಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಅವರು ಈಗ ಎಚ್ಚೆತ್ಕೊಂಡು ಏನು ನಮ್ಮ ಚಿಕ್ಕಬಳ್ಳಾಪುರ ಜನ ನಾಳೆ ಬಂದಕ್ಕೂ ಕೂಡ ಆ ಕರೆಯನ್ನು ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಈಗ ಬಂದು ಯಾರಿಗೋಸ್ಕರ ನಾವು ಮಾಡಬೇಕು ಅಂತ ಯೋಚನೆ ಆಗ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ನೀರು ಕೊಡ್ತಾ ಇರೋದು ಎರಡೂ ನಗರಗಳಿಗೆ. ನಾವು ಎರಡೂ ಏನು ನಮ್ಮ ದೊಡ್ಡಬಳ್ಳಾಪುರ ಎಕ್ಸ್ಪೆಷಲಿ ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರು ಏನಿದ್ದಾರೆ, ಸೊ ಕಾಳಜಿ ವಹಿಸಿರ್ತಕ್ಕಂಥ ನಮ್ಮ ತೂಬ್ಗೆರೆ ಹೋಬಳಿ ಮೊದಲಿಂದನೂ ಕೂಡ. ಸೊ ಇವತ್ತು ನಾವು ನಮ್ಮ ದೊಡ್ಡಬಳ್ಳಾಪುರ ಜನರಿಗೋಸ್ಕರ ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ನಾವು ಅನಿಸುತ್ತೆ. ಯಾಕಂದರೆ ಅದೇ ಥರ ನಮ್ಮ ಚಿಕ್ಕಬಳ್ಳಾಪುರ ಕೂಡ ಅದೇ ಥರ ನಾವಿನ್ನು ಹೋರಾಟ ಸ್ಟಾರ್ಟ್ ಮಾಡಬೇಕು ಅಂತ. ಯಾಕಂದರೆ ಮೊನ್ನೆ ರೀಸೆಂಟಾಗಿ ನಮ್ಮ ಟೋಟಲ್ 19 ಕೆರೆ ಪ್ರೆಸ್ ಮೀಟ್ ನೋಡಿದೆ, ಪ್ರೆಸ್ಸಲ್ಲಿ ರಿಲೀಸ್ ಆಗಿದೆ. 19 ಕೆರೆಗಳಿಗೆ ನೀರು ವೃಷಭಾವತಿ ನೀರನ್ನು ಬಿಡ್ತಾರೆ ಅಂಥೇಳಿ ಏನು ಮೊನ್ನೆ ಸೆಷನ್ನಲ್ಲಿ ಇದಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಮೆಳಕೋಟೆಯಿಂದ ಏನು ದೊಡ್ಡರಾಯಪ್ಪನಹಳ್ಳಿಯಿಂದ ಹಿಡಿದು ಲಾಸ್ಟ್ ಕಮ್ಲೂರವರೆಗೂ ಟೋಟಲ್ 19 ಕೆರೆಗಳು ಬರ್ತವೆ. ಸೊ 19 ಕೆರೆಗಳಿಗೆ ನೀರು ಬಿಡೋ ಅಂಥ ಒಂದು ಸಂದರ್ಭದಲ್ಲಿ ಸೊ ಏನು ಈ ಜಕ್ಕಲಮಡುಗು ಪಿಕಪ್ ಡ್ಯಾಮ್ ಪಕ್ಕದಲ್ಲಿರ್ತಕ್ಕಂಥ ತೂಬ್ಗೆರೆ ಹಾಗೆ ದೊಡ್ಡರಾಯಪ್ಪನಹಳ್ಳಿ ಕೆರೆಗಳ ಆಗಿರ್ಬೋದು. ಸೊ ಅದು ಒಂದು ಕೋಡಿ ಹರಿದಾಗ ನೇರವಾಗಿ ನಮ್ಮ ಇದಕ್ಕೆ ಹೋಗ್ತಕ್ಕಂಥದ್ದು, ಯಾವುದಕ್ಕೆ ನಮ್ಮ ಜಕ್ಕಲಮಡುಗು ಪಿಕಪ್ ಡ್ಯಾಮ್ಗೆ ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ ನಮ್ಮ ಒಂದು ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಈಗ ನಾವೇನು ನೀರೇನು ಕೇಳಿರಲಿಲ್ಲ. ಸೊ ನಾವು ದೊಡ್ಡಬಳ್ಳಾಪುರ ನಾಗರಿಕರಿಗೋಸ್ಕರ ನಾಳೆ ದಿನ ಮುಂಬರುವ ಪೀಳಿಗೆಯಲ್ಲಿ ಅವನು ಆ ಕಾಯಿಲೆ, ಈ ಕಾಯಿಲೆ, ಕ್ಯಾನ್ಸರು, ಆ ಕಿಡ್ನಿ ಫೇಲ್ಯೂರು, ಆ ಥರದ್ದು ಈ ಥರದ್ದು ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವಾಗ ನಾವು ಹೋರಾಟಗಳು ಸ್ಟಾರ್ಟ್ ಮಾಡೋದು. ಯಾಕಂದರೆ ಇಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರ ನಾಗರಿಕರಿಗೆ ಇವತ್ತು ಅನೇಕ 30% ನೀರನ್ನು ನಮ್ಮ ಏನು ಜಕ್ಕಲಮಡುಗು ಪಿಕಪ್ ಡ್ಯಾಮಿಂದ ಬರ್ತಕ್ಕಂಥದ್ದು. ಸೊ ಅಲ್ಲಿ ಸಂಗ್ರಹಣ ಅಂತ ನೀರು ಎಲ್ಲ ಕೂಡ ನಮ್ಮ ತೂಬ್ಗೆರೆಯಲ್ಲಿ ಹರಿತಕ್ಕಂಥ ಹಳ್ಳಿಗಳಿಂದ, ಉತ್ತರ ಪಿನಾಕಿ ಏನೋ ಅಂತ ಕರಿತೀವಿ ನಾವು, ಬೆಳಕನಾಳ, ಆಮೇಲೆ ದೊಡ್ಡತಿಮ್ಮನಹಳ್ಳಿ, ಈ ಥರ ಈ ಭಾಗದ್ದು, ಆಮೇಲೆ ಗುಂಗಿರ್ಲಹಳ್ಳಿಯಿಂದ ಅಂದರೆ ನಮ್ಮ ಚಿಕ್ಕರಾಯಪ್ಪನಹಳ್ಳಿಯಿಂದ ಒಂದು ಬರುತ್ತೆ ಆ ಕಡೆಯಿಂದ. ಸೊ ಈ ಕಡೆಯಿಂದ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ ಮಿಕ್ಸ್ ಆಗುತ್ತೆ ನೀರು. ಮಿಕ್ಸ್ ಆಗಿ ಏನಾಗುತ್ತೆ, ನೆಕ್ಸ್ಟ್ ನಮ್ಮ ದೊಡ್ಡಬಳ್ಳಾಪುರ ನಗರಕ್ಕೆ ಬಂದು ಅವರು ಕುಡಿಯೋಂಥ ಕೆಲಸ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಸಂಘಟನೆಗಳು ಕೂಡ ನಾವು ಮಾತುಕತೆ ಮಾಡ್ತಾಯಿದ್ದೀವಿ. ಇನ್ನೂ ಈ ವಿಚಾರ ರೀಚ್ ಆಗಿಲ್ಲ. ಎಲ್ಲರಿಗೂ ಕೂಡ ರೀಚ್ ಆದಮೇಲೆ ನಾವು ಒಂದು ದಿನಾಂಕ ನಿಗದಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದ್ರ ಬಗ್ಗೆ ದೊಡ್ಡದಾಗಿ ಇಡೀ ಎರಡೂ ನಗರದ ನಾಗರಿಕರನ್ನ ಕರ್ಕೊಂಡು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕು ಅಂದ್ಕೊಂಡು ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಸ್ನೇಹಿತರಾದಂಥ ಉದಯ್ ಅವರು ಕೂಡ
ಅವರು ಕೂಡ ಒಂದು ಎಲ್ಲ ಥರದ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ರೈತ ಸಂಘನೂ ಕೂಡ ಅದು ಪ್ರಗತಿಪರ ಸಂಘಟನೆಗಳು ಅಧ್ಯಕ್ಷರುಗಳ ಜೊತೆ ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ನೋಡೋಣ, ಎಲ್ಲರೂ ಒಟ್ಟಾರೆ ಸೇರಿ ನಮ್ಮ ಹೋಬಳಿಗೆ ಈ ಒಂದು ವೃಷಭಾವತಿ ನೀರನ್ನು ಏನು ತರಕ್ಕೆ ಹೊರಟಿದ್ದಾರೆ ಅದನ್ನು ತಡೆಗಟ್ಟಬೇಕು. ಅದ್ರ ಜೊತೆಗೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಟೌನ್ನಲ್ಲಿ ಇರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ಎಲ್ಲರ ಒಂದು ಜನ ಏನು ಅವರ ಹಿತವನ್ನು ಕಾಪಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ರೈತ ಸಂಘ ಆಗಿರ್ಬೋದು ಪ್ರಗತಿಪರ ಸಂಘಟನೆಗಳು ಒಗ್ಗಟ್ಟಾಗಿ ಮುಂದಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಈಗ ವೃಷಭಾವತಿ ನೀರು ದೊಡ್ಡಬಳ್ಳಾಪುರಕ್ಕೆ ಬರೋದರಿಂದ ಏನೇನು ಪ್ರಯೋಜನ, ಏನೇನು ಅನಾನುಕೂಲ? ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್, ಕೋಲಾರ ಆ ಭಾಗದಲ್ಲಿ ಸೆಷನಲ್ಲಿ ಎಲ್ಲ ಧ್ವನಿಗೂಡಿಸಿ ಮಾತಾಡ್ತಾ ಇದ್ದಾರೆ ಎಲ್ಲ ಶಾಸಕರು ಕೂಡ, ನಮಗೆ 3ನೇ ಶುದ್ಧೀಕರಣ ಕೊಡಿ ಅಂತ. ನೋಡಿ ಸರ್, ಒಂದು ಸತಿ ನಮ್ಮ ಏನು ಹೆಬ್ಬಾಳ ಕೆರೆಗೆ ಬರ್ತಕ್ಕಂಥ ನೀರು ಅಪಾರ್ಟ್ಮೆಂಟಿಂದ ಬರುತ್ತೆ, 5 ಸ್ಟಾರ್ ಹೋಟೆಲ್ಗಳಿಂದ ಬರ್ತದೆ, ಅನೇಕ ಮಿಕ್ಸ್ ನೀರು ಬರುತ್ತೆ. ಯಾಕಂದರೆ ರೆಸ್ಟ್ ರೂಮ್ ನೀರು ಅದರಲ್ಲೇ ಮಿಕ್ಸ್ ಆಗುತ್ತೆ. ನೀವು ಎಷ್ಟೇ ಶುದ್ಧೀಕರಣ ಮಾಡಿದ್ರೂ ಕೂಡ ಎಂಡ್ ಆಫ್ ದಿ ಡೇಗೆ ಅದನ್ನು ನೀರು ಕಲುಷಿತ ನೀರೇನೆ. ಅದರಿಂದ ಕುಡಿಯೋಕ್ಕಾಗಲ್ಲ, ಅದರಿಂದ ಹಸುಗಳು ಮೇಯ್ಸೋಕ್ಕಾಗಲ್ಲ, ಅದರಿಂದ ಬೋರ್ವೆಲ್ ಬೋರ್ವೆಲಿಂದನೂ ಅದೇ ನೀರು ಬರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಮುಂದೆ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಾಗುತ್ತೆ, ಅವ್ರಿಗೆ ಕಾಯಿಲೆಗಳು ಹುಟ್ಟಿದಾಗಿಂದನೇ ಸ್ಟಾರ್ಟ್ ಆಗುತ್ತೆ ಇದರಿಂದ. ಸೊ ಆ ದೃಷ್ಟಿಯಿಂದ ಪಶು ಸಂಗೋಪನೆ ಅಷ್ಟೇ, ಕುಡಿಯೋಕ್ಕೆ ಹಸುಗಳಿಗೆ ಕುರಿಗಳಿಗೆ ನೀರಿಗೆ ಯೋಗ್ಯತೆ ಇಲ್ಲ. ಸೊ ಅಂಥ ನೀರನ್ನು ನಾವು ಬಿಟ್ಕೊಳ್ಳೋಕೆ ಹೋದರೆ ನಾಳೆ ದಿನ ಏನಾಗುತ್ತೆ ನಮ್ಮ ಪರಿಸ್ಥಿತಿ? ನೀವು ಹೇಳ್ತಾ ಇರೋ ಲೆಕ್ಕದಲ್ಲಿ ವೃಷಭಾವತಿ ನೀರನ್ನು ಹೆಂಗೆ ಅಲ್ಲಿಂದ ಖಾಲಿ ಮಾಡೋಕೆ ಒಂದು ಸಜೆಷನ್? ಸರ್, ಇವ್ರೇನು ಖಾಲಿ ಮಾಡಬೇಕು ಅನ್ನೋದಲ್ಲ ಇವ್ರಿಗೆ ಉದ್ದೇಶ, ದುಡ್ಡು ಮಾಡಬೇಕು ಅನ್ನೋದು ಉದ್ದೇಶ. ಅರ್ಥ ಆಯ್ತಾ? ನಾನು ಎಲ್ಲ ಮಾಧ್ಯಮದಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ದುಡ್ಡು ಮಾಡೋ ಉದ್ದೇಶದಿಂದ ಇಲ್ಲಿ ಬಂದು ನಾವು ಯಾವತ್ತಾದರೂ ತೂಕೆರೆ ಈ ಭಾಗದವ್ರು ಯಾವತ್ತಾದರೂ ನೀರು ಕೇಳಿದ್ದೀವ? ನಾವೇ ನೀರು ದಾನ ಕೊಟ್ಟಿರಬೇಕಾದ್ರೆ ನಮಗೇನಕ್ಕೆ ನೀರು? ಅರ್ಥ ಆಯ್ತಾ? ನಾವು ಕೇಳಿರೋದು ಚಿಕ್ಕಬಳ್ಳಾಪುರಿಗೆ ಮತ್ತು ದೊಡ್ಡಬಳ್ಳಾಪುರಿಗೆ ಹೋಗ್ತಕ್ಕಂಥ ನೀರನ್ನು, ಏನು ಎತ್ತಿನೊಳೆ ನೀರನ್ನು ಅಲ್ಲಿ ಶೇಖರಣೆ, ನಮ್ಮ ತೂಬ್ಗೆರೆ ಹೋಬಳಿ ಅನೇಕ ಕೆರೆಗಳಿದ್ದಾವೆ, ಅಲ್ಲಿ ಶೇಖರಣೆ ಮಾಡಿದಾಗ ಇವ್ರಿಗೆ ಕೊಡೋದಕ್ಕೆ ನೀರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಎತ್ತಿನೊಳೆ ಕೊಡಿ ಅಂತ ಕೇಳಿರ್ಬೋದೇನೋ. ಅದು ಬಿಟ್ಟು ನಾವು ವೃಷಭಾವತಿ ನೀರು ಕೊಡಿ, ನಮ್ಮ ಬೋರ್ವೆಲ್ಗಳನ್ನು ಏನು ಅಂತರ್ಜಲ ಹೆಚ್ಚಿಗೆ ಆಗಬೇಕು ಅಂತ ಯಾವತ್ತೂ ನಾವು ಕೇಳೋಕ್ಕೂ ಹೋಗಲ್ಲ. ನಾವು ಅಂಥ ನೀರು ಅವಶ್ಯಕತೆಯೇ ಇಲ್ಲ ನಮಗೆ. ನಾವೇ ಒಳ್ಳೆ ನೀರು ಕೊಡಬೇಕಾದ್ರೆ ಕೆಟ್ಟ ನೀರು ನಾವೇನಕ್ಕೆ ಬರ್ಸ್ಕೋಬೇಕು? ನಾವು ಹೇಳ್ತಕ್ಕಂಥದ್ದು ತೂಗ್ಬೇರೆ ನಾಗರಿಕರದ್ದು ಏನು ಸುಮ್ಮನೆ ಇಲ್ಲ, ಇದ್ರ ಬಗ್ಗೆ ಉಗ್ರವಾದ ಹೋರಾಟಗಳು ನಡೀತವೆ ಮುಂದಿನ ದಿನಗಳಲ್ಲಿ ಅಂತ ಹೇಳಕ್ಕೆ ಬಯಸ್ತೇನೆ. ಉತ್ತರ ಪಿನಾಕಿನಿ ಹುಟ್ಟೋದು ನಂದಿಬೆಟ್ಟದಲ್ಲಿ, ಅರ್ಕಾವತಿ ಹುಟ್ಟೋದು ನಂದಿಬೆಟ್ಟದಲ್ಲಿ. ಆದರೆ ನದಿ ಹುಟ್ಟೋ ಜಾಗಕ್ಕೆ ಇವರು ಬೆಂಗಳೂರಿನ ಗಲೀಜು ನೀರನ್ನು, ವೃಷಭಾವತಿ ನೀರನ್ನು ಬಿಡೋಕ್ಕೆ ಹೆಂಗೆ ಈ ರೈತರು ಒಪ್ತಾರೆ? ಖಂಡಿತ ಇವತ್ತು ರೈತರು ಒಪ್ಪೋದಲ್ಲ, ಇಡೀ ನಮ್ಮ ಬಯಲುಸೀಮೆ ಏನು ಎಲ್ಲರೂ ಕೂಡ ಇದರ ಮೇಲೆ ದಂಗೆತ್ತಾಳ ಅಂತ ವಿಷಯ ಬರ್ತದೆ. ಯಾಕಂದರೆ ಇಲ್ಲಿ ಉತ್ತರ ಪಿನಾಕಿ ನದಿ ಹರಿಯೋದು, ಆಮೇಲೆ ನೀವು ಹೇಳಿದ್ರಲ್ಲ ಇನ್ನೊಂದು ನದಿ ಅರ್ಕಾವತಿ ನದಿ ಹುಟ್ಟೋದು ನಂದಿಬೆಟ್ಟದಲ್ಲಿ. ಈ ಒಂದು ನದಿ ಅರ್ಕಾವತಿ ನದಿಯ ಪುನಶ್ಚೇತನಕ್ಕೋಸ್ಕರ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರು ಎಲ್ಲ ಈ ಒತ್ತುವರಿ ಮಾಡಿರತಕ್ಕಂಥ ಜಾಗವನ್ನು ತೆರವುಗೊಳಿಸಬೇಕು ಅಂತಂದರೆ ಸುಮಾರು ಕೋಟಿಗಳು ಖರ್ಚು ಮಾಡಿದರು. ಸೊ ಆ ದೃಷ್ಟಿಯಿಂದ ನಾವು ಹೇಳ್ತಕ್ಕಂಥದ್ದು ಏನು ಈ ಬೆಳಕನಾಳ, ನಮ್ಮದು ತೂಪ್ಗೆರೆ, ಆಮೇಲೆ ಈ ನರಸಿಂಹನಹಳ್ಳಿ, ಅದ್ರ ಜೊತೆಯಲ್ಲಿ ಚಿಕ್ಕರಾಯಪ್ಪನಹಳ್ಳಿ, ದೊಡ್ಡರಾಯಪ್ಪನಹಳ್ಳಿ ಈ ಭಾಗದಲ್ಲಿ ಹುಡ್ತಕ್ಕಂಥ ನದಿ ಇದು ಉತ್ತರ ಪಿನಾಕಿ ಅರ್ಕಾವತಿ. ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ದಯಮಾಡಿ ಈ ವೃಷಭಾವತಿ ನೀರನ್ನ ತಗೊಬಂದು ಇಲ್ಲಿ ಬಿಡ್ತೀವಿ ಅಂತ ಬಂದಿದ್ದೀರಲ್ಲ, ನಿಮ್ಗೆ ನಾನು ಮಾನ ಮರೀತಿದೆಯಲ್ಲ, ಹಂಗಾದ್ರೆ ನದಿಗಳಿಗೂ ಕೂಡ ಕಲುಷಿತ ಮಾಡಿ ರಾಜ್ಯ ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ಈ ಒಂದು ಹೋರಾಟಗಳು, ಯಾಕಂದರೆ ಹಿಂದೆ ಎಲ್ಲ ನಾವು ತೊಗೊಂಡು ಉಗ್ರವಾದ ಹೋರಾಟಗಳೆಲ್ಲ ಮಾಡ್ಕೊ ಬಂದಿದ್ದೀವಿ. ಇದು ಈ ವಿಚಾರನ ಎಲ್ಲರೂ ಕೂಡ ಮನೆವರ್ಸ ಅಂತ ಕೆಲಸ ಮಾಡ್ತೇವೆ ಮುಂದಿನಲ್ಲಿ. ಯಾಕಂದರೆ ನವ ಕರ್ನಾಟಕ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದೆ. ಇದು ಕೂಡ ಒಂದು ದೊಡ್ಡ ಹೋರಾಟ, ಇಡೀ ರಾಜ್ಯ ವ್ಯಾಪ್ತ ಅಲ್ಲ, ಪಕ್ಕದ ದೇಶಕ್ಕೂ ಹೋಗ್ತದೆ. ಇದು ಪಕ್ಕದ ರಾಜ್ಯಕ್ಕೂ ಹೋಗುತ್ತೆ, ದೇಶ ಅಲ್ಲ, ಪಕ್ಕದ ರಾಜ್ಯ ಗಡಿ ಏನು ನಮ್ಮ ಕರ್ನಾಟಕ ಇದೆ, ಉತ್ತರ ಪಿನಾಕಿ ಇಲ್ಲಿಂದ ಹರ್ಕೊಂಡು ಹೋಗೋದೇನಿಗೆ ಸೀದಾ ಆಂಧ್ರಾಗೆ ಹೋಗುತ್ತೆ. ಸೊ ಈ ಆಂಧ್ರ ಅವ್ರಿಗೂ ಕೂಡ ಇದು ಎಫೆಕ್ಟ್ ಆಗ್ತದೆ ಮುಂದೆ ಫ್ಯೂಚರಲ್ಲಿ ಅಂತೇಳಿ ಮನವರಿಕೆ ಮಾಡಿಸ್ಕೊಟ್ಟು ಇದನ್ನು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಂಥ ಕೆಲಸ ಮಾಡ್ತೇವೆ ಅಂತ ಹೇಳಕ್ ಬಯಸ್ತೇವೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಉದಯಾರಾಧ್ಯ ಅಂತ, ತೂಪ್ಗೆರೆ. ಇವತ್ತಿನ ವಿಷಯ ಏನಂದ್ರೆ 2026-27ನೇ ಸಾಲಿನ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಊರಿನ ತೂಪ್ಗೆರೆ ಹೋಬಳಿಯ 21 ಕೆರೆಗಳಿಗೆ ಬೆಂಗಳೂರಲ್ಲಿ ಹರಿತಾ ಇರ್ತಕ್ಕಂಥ ವೃಷಭಾವತಿ ನದಿ ಅಂದ್ರೆ ಗೋಪಾಲ ಕೆರೆ ಇಂದ ನಮ್ಮ ತೂಪ್ಗೆರೆ ಹೋಬಳಿಯ 21 ಕೆರೆಗಳಿಗೆ
ವೃಷಭಾವತಿ ಕೊಳಚೆ ನೀರನ್ನ 2 ಹಂತದಲ್ಲಿ ಸಂಸ್ಕರಣೆ ಮಾಡಿ 38 MLD ಸಾಮರ್ಥ್ಯದಲ್ಲಿ ಇರ್ತಕ್ಕಂಥ ಗೋಪಾಲ ಕೆರೆಯಿಂದ ಹರಿಸುವ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಜನಗಳೇ. ಇದರಲ್ಲಿ ನಾವೆಲ್ಲ ತಿಳ್ಕೊಬೇಕು, ಈಗಾಗಲೇ ನಮ್ಮ ಪಕ್ಕದ ತಾಲೂಕಾದಂಥ ಚಿಕ್ಕಬಳ್ಳಾಪುರದಲ್ಲಿ HN ವ್ಯಾಲಿ ಮತ್ತು KC ವ್ಯಾಲಿ ನೀರನ್ನ ಹರಿಸಿ ಅವರು ಯಾವ ರೀತಿ ಪ್ರತಿದಿನ ಸಂಕಷ್ಟ ಪಡ್ತಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿದೆ. ಜನಗಳು ತಿಳ್ಕೋಬೇಕು, ಈ ವೃಷಭಾವತಿ ಕೆರೆ ಅಂದ್ರೆ ಅದು ತನ್ನ ಅಸ್ತಿತ್ವ ಕಳೆದುಕೊಂಡು ಈ ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥ ಗಟ್ಟರು ಅಂದ್ರೆ ತ್ಯಾಜ್ಯ, ಬಾತ್ರೂಮು ವಾಶ್ರೂಮ್ಗಳು ಬರ್ತಕ್ಕಂಥ ತ್ಯಾಜ್ಯನ ಬೇರೆ ಕಡೆ ಬಿಡಕ್ಕೆ ಜಾಗ ಇಲ್ದಿರ ಎಲ್ಲೆಲ್ಲಿ ಜಾಗಗಳವೆ ಅಲ್ಲಿ ತುಂಬಿಸಿ ಆ ನೀರನ್ನ ಶುದ್ಧೀಕರಣ ಮಾಡಿ ನಮಗೆ ತಗೋಬರಕ್ ಹೊರಟಿದ್ದಾರೆ ರಾಜ್ಯ ಸರ್ಕಾರ. ಇದಕ್ಕೆ ನಾವೆಲ್ಲ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಬೇಕು. ಮುಂದಿನ ದಿನಗಳಲ್ಲಿ ಏನು ಚಿಕ್ಕಬಳ್ಳಾಪುರ ಜನತೆ ಪ್ರತಿದಿನ ಅವರ ನೀವು ಹೋಗಿ ನೋಡಬೇಕು, ಆ HN ವ್ಯಾಲಿ ಆಮೇಲೆ KC ವ್ಯಾಲಿ ನೀರು ತುಂಬಿಸಿರ್ತಕ್ಕಂಥ ನಮ್ಮ ನಮ್ಗೆ 10-15 ಕಿಲೋಮೀಟರ್ ಅಲ್ಲಿ ನೋಡ್ಕೊ ಬನ್ನಿ, ಜಾನುವಾರುಗಳು ನೀರು ಕಲುಷಿತ ಆಗಿದೆ. ನಮ್ಮ ತರಕಾರಿ ಬೆಳೆಗಳು ಬೆಳೆಯಕ್ಕಾಗಲ್ಲ, ವಿಷಪೂರಿತ ನೀರು. ಅದು ನಮಗೆ ಬೇಕಾಗಿರೋದು ಎತ್ತಿನ ಹೊಳೆ ನೀರು. ಎತ್ತಿನ ಹೊಳೆ ನೀರು ಬಿಡಂಗಿದ್ರೆ ನಮ್ಮ ತೂಬ್ಗೆರೆ ಕೆರೆಗಳಿಗೆ ಬಿಡ್ರಿ, ಇಲ್ಲ ಅಂದ್ರೆ ನಿಮ್ಮ ನೀರು ಬೇಡ, ನಿಮ್ಮ ಇದು ಬೇಡ. ಈಗಾಗಲೇ ನಾವು ದೊಡ್ಡಬಳ್ಳಾಪುರ ಚಿಗರೇನಹಳ್ಳಿಯವರು, ಟೆರಾಫಾರ್ಮ್ ಅವರು ಬೆಂಗಳೂರು ಕಸ ತಗೊಬಂದು ಹಾಕಿ ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರು ಹೋರಾಡ್ತಾ ಇದ್ದಾರೆ. ನಾಳೆ ದಿನ ಈಗಾಗಲೇ ನಾವು ಶಾಪಗ್ರಸ್ತರಾಗಿದ್ದೀವಿ. ತೂಬ್ಗೆರೆ ಹೋಬಳಿಯವರು ಅತ್ತ ದೇವನಹಳ್ಳಿಗೂ ಇಲ್ಲ, ಇತ್ತ ದೊಡ್ಡಬಳ್ಳಾಪುರಕ್ಕೂ ಇಲ್ಲ ಅನ್ನಂಗೆ ನಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಹೇಳಿ ನೀವು ಇವತ್ತು ಸರ್ಕಾರದವರು 21 ಕೆರೆ ನೀರು ವೃಷಭಾವತಿ ನಾವು ಕೇಳಿಲ್ಲ ಸ್ವಾಮಿ, ಯಾರಿಗೂ ಕೇಳಿಲ್ಲ. ನಾವು ತೂಬ್ಗೆರೆ ಕೆರೆ ತುಂಬಿಸಿ ಅಂತ ನಾವು ಯಾರು ತೂಬ್ಗೆರೆ ಹೋಬಳಿ ಭಾಗದವರು ಬಂದು ನಿಮಗೆ ಕೇಳಿಲ್ಲ. ಆದ್ರೂ ಸಹ ಇದರಲ್ಲಿ ವಿಶೇಷವಾದ ಮಾಫಿಯಾ ಇದೆ. ಇದನ್ನ ತಗೊಬಂದು ಆ ಲಾಕರದ್ರಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಟೆಂಡರ್ ಅವ್ರಿಗೆ, ಅಧಿಕಾರಿಗಳಿಗೆ, ಗುತ್ತಿಗೆದಾರರಿಗೆ, ರಾಜಕಾರಣಿಗಳಿಗೆ ಜೇಬ್ ತುಂಬುತ್ತೆ ಹೊರತು ತೂಬ್ಗೆರೆ ಕೆರೆಗಳಿಗೆ ವಿಷಪೂರಿತ ಬೆಂಗಳೂರು ತ್ಯಾಜ್ಯ ಗಟ್ಟರ್ ನೀರು ಬರೋಕ್ಕೆ ಸರ್ಕಾರ ಹೊರಟಿದೆ. ಇದ್ರ ಬಗ್ಗೆ ನಾವೆಲ್ಲ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊತಿದ್ದೀವಿ. ಅದೇ ರೀತಿ ನಾವು ಕೇಳೋದಿಷ್ಟೇ, ನಾವು ಬಯಲುಸೀಮೆಯ ಜಿಲ್ಲೆಯಲ್ಲಿ ಯಾವ್ಯಾವ ಪ್ರದೇಶ ಬರ್ತದೆ ಅಲ್ಲಿ ಈಗಾಗಲೇ 2 ಹಂತದಲ್ಲಿ ನೀವು KC ವ್ಯಾಲಿ ಮತ್ತು HN ವ್ಯಾಲಿ ಯೋಜನೆಯನ್ನ ತಲುಪಿಸಿದಿರಿ. ಅಲ್ಲಿ ಈಗಾಗಲೇ ಜನ ಅನುಭವಿಸ್ತಕ್ಕಂಥ ಶಾಪಗ್ರಸ್ತ ಹಳ್ಳಿಗಳಾಗಿದೆ. ಅಲ್ಲಿನ ಜನಗಳಿಗೆ ನೀವು ಫಸ್ಟ್ 2ನೇ ಹಂತ ಏನು ಹೇಳ್ತಿದ್ದೀರಲ್ಲ ಅದನ್ನು 3 ಮತ್ತು 4ನೇ ಹಂತದಲ್ಲಿ ಸಂಸ್ಕರಿಸಿ ಬಿಟ್ಟು ಅದನ್ನ ಅಲ್ಲಿ ಅನುಕೂಲಕರ ಆದ್ರೆ ಮುಂದಿನ ದಿನಗಳಲ್ಲಿ ಯೋಜನೆ ಜಾರಿ ಮಾಡಿ. ನಾವು ನಿಮಗೆ ಕೇಳ್ಕೊಳೋದಿಷ್ಟೇ, ನಮ್ಮ ತೂಬ್ಗೆರೆ ಭಾಗಕ್ಕೆ ದಯವಿಟ್ಟು ನಿಮ್ಮ ಬೆಂಗಳೂರಿನ ಕೊಳಚೆ ನೀರು, ವೃಷಭಾವತಿ ನೀರು ಬೇಡ. ನಮಗೇನಾದ್ರೂ ನೀವು ಕೊಡಬೇಕು ಅಂತ ನಿಮ್ಗೆ ಇಚ್ಛೆ ಇದ್ರೆ ನಮಗೆ ಯಾವುದು ಎತ್ತಿನ ಹೊಳೆ ಯೋಜನೆಯಿಂದ ನೀರು ಬರ್ತಾ ಇದೆ ಅದನ್ನ ನಮ್ಮ ಕೆರೆಗಳಿಗೆ ಬಿಡಿಸಂಗಿದ್ರೆ ಬಿಡಿಸಿ, ಇಲ್ಲಾಂದ್ರೆ ದಯವಿಟ್ಟು ನಿಮಗೆ ಬೇಡ. ಯಾಕಂದ್ರೆ ಬಂಧುಗಳೇ, ನಮ್ಮ ಈ ಒಂದು ಸತಿ ಯೋಜನೆಗಳೇನಾದ್ರೂ ನಮ್ಮ ತೂಬ್ಗೆರೆ ವ್ಯಾಪ್ತಿ ಆದಂತ ಯಾವ್ಯಾವ ಹಳ್ಳಿಗಳಲ್ಲಿದೆ 21 ಕೆರೆನ ಗುರ್ತು ಮಾಡಿದ್ದಾರೆ. ನಮ್ಮ ತೂಬ್ಗೆರೆ ಕೆರೆ ಇರ್ಬೋದು, ಕಾರ್ನಾಳ ಕೆರೆ ಇರ್ಬೋದು, ತಪ್ಸಿಹಳ್ಳಿ ಕೆರೆ ಇರ್ಬೋದು, ಹೀಗೆ ಏನು 21 ಕೆರೆ ಗುರ್ತು ಮಾಡಿದ್ದಾರೆ. ಅದಕ್ಕೇನಾದ್ರೂ ಬಂತು ಅಂದ್ರೆ ಈ ಕೆರೆಯ ಭೌಗೋಳಿಕ ಪ್ರದೇಶದ ನೀರೇ ಜಕ್ಕಲಮಡುಗು ಸೇರುತ್ತೆ. ಜಕ್ಕಲಮಡುಗಿಗೆ ಏನಾದ್ರೂ ಸೇರ್ತು ಅಂದ್ರೆ 2 ಅವಳಿ ತಾಲೂಕುಗಳಿಗೆ, ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ 2 ಅವಳಿ ತಾಲೂಕುಗಳಿಗೆ ಏನು ಕುಡಿಯೋ ನೀರು ಹಾಗೂ ದಿನನಿತ್ಯ ಬಳಸಕ್ಕೆ ನೀರಿನ ಹಾಹಾಕಾರ ನೀಗಿಸ್ತಾ ಇದೆ. ಜಕ್ಕಲಮಡುಗು ಜಲಾಶಯ ಕಲುಷಿತ ಆಗುತ್ತೆ. ನಾಳೆ ದಿನ ಕೊಳಚೆ ನೀರಿನ ಗುಂಡಿ ಆಗುತ್ತೆ. ಏನು ಜಕ್ಕಲಮಡುಗು ಮಲಾಶಯ ಇದೆ, ಕೊಳಚೆ ಜಲಾಶಯ ಆಗುತ್ತೆ. ಆದ್ರಿಂದ ಬಂಧುಗಳೇ, ನಾವಿದು ಒಂದು ಸೂಕ್ಷ್ಮವಾದ ವಿಚಾರ. ನಾವೆಲ್ಲರೂ ಇದನ್ನ ಬಗ್ಗೆ ಸಮಗ್ರವಾಗಿ ಯೋಚನೆ ಮಾಡಿ ತೂಬ್ಗೆರೆ ಗ್ರಾಮಸ್ಥರು ಹಾಗೂ ತೂಬ್ಗೆರೆ ಹೋಬಳಿಯ ಎಲ್ಲ ಜನಗಳ ಹಿತರಕ್ಷಣೆ ಸಲುವಾಗಿ ನಾವು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ತೂಬ್ಗೆರೆ ಕೇಂದ್ರದಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಸ್ಥಳೀಯ ಎಲ್ಲ ಸಂಘಟನೆಗಳು ಆ ಹೋರಾಟಗಾರರ ಜೊತೆಗೂಡಿಸಿ ಅರಿವು ಮೂಡಿಸಿ ಒಂದು ಹೋರಾಟಕ್ಕೆ ಕರೆ ನೀಡಲು ನಾವು ಮಾತಾಡ್ಕೊಂಡಿದ್ದೀವಿ. ಇನ್ನು ಶೀಘ್ರದಲ್ಲಿ ಇದರ ವಿಚಾರವಾಗಿ ಮುಂದೆ ತಿಳಿಸ್ಕೊಡ್ತೀವಿ. ಅದೇ ರೀತಿ ಇದರಲ್ಲಿ ನೀವೇ ನೋಡಿ, ಶಾಸಕರಿದ್ದಾರೆ, ದೊಡ್ಡಬಳ್ಳಾಪುರ ಶಾಸಕರಿದ್ದಾರೆ. ದೊಡ್ಡಬಳ್ಳಾಪುರ 4 ಹೋಬಳಿಗೆ ಬೇಡ, ತೂಬ್ಗೆರೆ ಹೋಬಳಿಗೆ ಕೊಡ್ರಿ ಅಂತಾರೆ. ಯಾಕೆ ನಾವು ಅನ್ಯಾಯ ಮಾಡಿದೀವ? ನಾವು ಅದೇ ನಾನು ಆಗ್ಲೇ ಹೇಳ್ದಂಗೆ ನಾವು ಮಲತಾಯಿ ಧೋರಣೆಗೆ ಈಗಾಗಲೇ ಸಿಲುಕಿದೀವಲ್ಲ, ಅದಕ್ಕೆ ಇದಕ್ಕೆ ಪೂರಕವಾಗಿ ತಮ್ಮ ಬಳುವಳಿನ ಈಗಾಗಲೇ ನೆಲಮಂಗಲದಲ್ಲಿ ಪ್ರಬಲವಾದ ವಿರೋಧ ಇದೆ, ವೃಷಭಾವತಿ ನೀರು ಬೇಡ ಅಂತ. ದೊಡ್ಡಬಳ್ಳಾಪುರದಲ್ಲಿ ವಿರೋಧ ಇದೆ, ಆದ್ರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ತೂಬ್ಗೆರೆಗೆ ಬೇಕಾ? ದಯವಿಟ್ಟು ಬೇಡ ಸ್ವಾಮಿ. ಈಗಾಗಲೇ ನಾವು ಶುದ್ಧವಾಗಿದ್ದೀವಿ.
ನಮ್ಗೆ ಬರಗಾಲದ ಸಮಸ್ಯೆ ಇದೆ, ಬಯಲು ಸೀಮೆ ಸಮಸ್ಯೆ ಇದೆ, ಕೊಳವೆ ಬಾವಿಗಳು ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ. ಆದ್ರೆ ಈ ಸ್ಥಿತಿಯಲ್ಲಿ ನೀವು ಕೊಳಚೆ ನೀರು ತಗೊಬಂದು ನಮ್ಮ ಅಂತರ್ಜಲ ತುಂಬಿಸ್ತೀರಿ ಅಂತಿರಲ್ಲ, ಇದು ಯಾವ ನ್ಯಾಯ ಸ್ವಾಮಿ? ಆದ್ರಿಂದ ದಯವಿಟ್ಟು ನಾನು ಕಳಕಳಿಯಾಗಿ ಬೇಡ್ಕೊತೀನಿ, ನಮ್ಗೆ ಯಾವ್ದೇ ರೀತಿ ವೃಷಭಾವತಿ ನದಿ ನೀರು ಬೇಡ. ಕೊಡಂಗಿದ್ರೆ ಎತ್ತಿನ ಹೊಳೆ ನೀರು ಹರಿಸಿ, ಇಲ್ಲ ಅಂದ್ರೆ ಯಾವುದೇ ರೀತಿಯ ಈ ಕೊಳಚೆ ನೀರನ್ನ ತಗೊಬಂದು ತುಂಬಿಸಂತ ಕಾರ್ಯಗಳಿಗೆ ನೀವು ಮುಂದಾಗಬಾರ್ದು. ಒಂದು ವೇಳೆ ನೀವು ಈ ಯೋಜನೆಯನ್ನ ಮುಂದುವರಿಸಿದ್ರೆ, ಈಗಾಗಲೇ ಘೋಷಣೆಯನ್ನ ಹಿಂಪಡೆದಿದ್ರೆ, ನಮ್ಮ ತೂಪ್ಗೆರೆ ಹೋಬಳಿಯಾದ್ಯಂತ ಜನಗಳಿಗೆ ಅರಿವು ಮೂಡಿಸಿ, ರೈತರಿಗೆ ಅರಿವು ಮೂಡಿಸಿ, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈಗಲೇ ಮುಂಜಾಗ್ರತಾ ಕ್ರಮಗಳಿಂದ ನಾವು ಎಲ್ಲ ರೀತಿ ಮನವರಿಕೆ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.